ಜೊತೆಗೆ ಎರಡನೇ ಸಿನಿಮಾ ಮೊದಲನೇದು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವ್ರದ್ದು ಬಯೋಪಿಕ್ ಒಂದು ಮಾಡಿದ್ವಿ. ಅದರಲ್ಲೂ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ರು. ಜೊತೆಗೆ ಇದು ಎರಡನೇ ಚಿತ್ರ ಶಬರಿ. ಶಬರಿ ನಾನು ಟೈಟ್ಲ್ ಕೇಳಿದಾಗೇನೆ ತುಂಬ ಖುಷಿ ಆಯಿತು. ಈ ಟೈಟ್ಲ್ ಅಂತೂ ತುಂಬ ಕ್ಯಾಚ್ ಆಗಿದೆ. ಆಮೇಲೆ ಶಬರಿ ಅಂದಾಗ ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸರ್ ಇದು ರಾಮನಿಗೋಸ್ಕರ ಕಾದಿರೋ ಶಬರಿನ ಅಥವಾ ನಾವೆಲ್ಲ ಚಿತ್ರದಲ್ಲಿ ನೋಡಿರೋ ಅಯ್ಯಪ್ಪ ಸ್ವಾಮಿಗೋಸ್ಕರ ಕಾದಿರೋ ಶಬರಿನ ಈ ಥರ ಅಂತಂದ್ರೆ ಅದು ಯಾವುದೂ ಅಲ್ಲಪ್ಪ. ಈ ರೀತಿದೊಂದು ಚಿಕ್ಕ ಹುಡುಗಿಯ ಒಂದು ಕತೆ ಇದು ಹೋಗುತ್ತೆ, ಟ್ರಾವೆಲ್ ಆಗುತ್ತೆ. ಅದರಲ್ಲಿ ಒಂದು ಪಾತ್ರ ಇದೆ, ಇದನ್ನ ಮಾಡಬೇಕು ಅಂತ ಹೇಳಿದ್ರು. ಆದರೆ ಇವ್ರದ್ದು ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಅವ್ರು ನನಗೆ ಫೋನ್ ಮಾಡ್ತಾರೆ. 2 ತಿಂಗಳು ಆದ್ಮೇಲಿನ ಡೇಟ್ ಅದು. ಬರೀ ಒಂದು 4 ದಿನ ಡೇಟ್ ಇತ್ತು ನಂದು. ಈ ದಿನ ಬರುತ್ತೆ, ಈ ದಿನ 2 ದಿನ ಶೂಟಿಂಗ್ ಔಟ್ಡೋರ್ ಇರುತ್ತೆ. ಅದಾದ್ಮೇಲೆ ಬಂದು ನಾವು ಇಲ್ಲಿ ಪುಟ್ಟಣದಲ್ಲಿ ಒಂದಿನ ಶೂಟಿಂಗ್ ಮಾಡ್ತೀವಿ. ಆ ದಿವಸ ಕುಂಬಳಕಾಯಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾವ ಡೇಟು ನನಗೆ ಹೇಳಿದ್ದಾರೆ ಅದೇ ಡೇಟಲ್ಲಿ ಏನಿದೆ ಆ ಡೇಟ್ಗೆ ಶೆಡ್ಯೂಲ್ ಹಾಕ್ಕೊಂಡು ಆ ಟೈಮಿಗೆ ಏನು ನಾವು ಕುಂಬಳಕಾಯಿ ಅಂತ ಪ್ಲಾನ್ ಮಾಡಿದ್ರು ಸರ್, ಅದೇ ಡೇಟ್ಗೆ ಅದೇ ದಿನನೇ ಮುಗಿಸಿದ್ದೀವಿ ನಾವು. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೊಡ್ಯೂಸರ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಅವ್ರದ್ದು ಡೆಡಿಕೇಶನ್ ಏನು, ಅವರು ಕಷ್ಟಪಟ್ಟಿರೋದೇನು ಈ ಸಿನಿಮಾಗೋಸ್ಕರ ಅನ್ನೋದ್ರ ಬಗ್ಗೆ ಹೇಳಿದ್ರು. ಲಹರಿ ಅವರು ಯಾವ ಥರ ನಡ್ಕೊಂಡು ಬಂದರು, ಯಾವ ಥರ ಆಗ್ತಾ ಇದೆ ಸಿನಿಮಾ ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾವು ಆ್ಯಸ್ ಎ ಆರ್ಟಿಸ್ಟ್ ಆಗಿ ನಮಗೇನು ಅಂದರೆ, ನಮಗೊಂದು ಡೇಟನ್ನು ಕೊಟ್ಟಿರ್ತಾರೆ. ಆ ಡೇಟಲ್ಲಿ ನಾವು ಅದಕ್ಕೆ ಪ್ರೆಡ್ಜ್ ಆಗಿರ್ತೀವಿ. ಆ ಡೇಟ್ಗೆ ಅದನ್ನು ಫಿನಿಶ್ ಮಾಡ್ಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಆದರೂ ತುಂಬ ಖುಷಿಯಾಗಿ ಮಾಡಿದ್ದೀನಿ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸಿನಿಮಾ ಬಗ್ಗೆ. ಇದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ, ಟೀಮ್ಗೆ ಒಳ್ಳೇದಾಗಲಿ. ನಮ್ಮ ಸಮರ್ಥ್ ಅವರಿದ್ದಾರೆ, ಕೃತಿಕಾ ಅವರಿದ್ದಾರೆ, ನಮ್ಮ ಪುಟ್ಟ ಹುಡುಗಿ ಇದ್ದಾಳೆ ಶಬರಿ, ಅವಳ ಫಾದರ್ ಕ್ಯಾರೆಕ್ಟರ್ ನಾನು ಮಾಡಿರೋದು. ಒಂದು ಕೀ ರೋಲ್ ಮಾಡಿದ್ದೀನಿ, ಧನ್ವಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ತುಂಬ ಖುಷಿ ಆಯಿತು. ಎಲ್ರಿಗೂ ಒಳ್ಳೇದಾಗಲಿ. ಇದರಿಂದ ಇನ್ನಷ್ಟು ಟೀಮ್ ಬೆಳಿ, ನಮ್ಮ ಶಬರಿ ಟೀಮ್ ಜೊತೆಗೆ ಇನ್ನಷ್ಟು ಎಲ್ರಿಗೂ ಕೆಲಸ ಸಿಗುವಾಗ ಆಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಎಲ್ರಿಗೂ ಧನ್ಯವಾದಗಳು.